ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂಥ ಈ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಯುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಒಂದು ಕ್ರಮಬದ್ಧವಾದ ಕಲಿವಿಕೆ, ಅನೇಕರಿಗೆ ಆಶೀರ್ವದಿಸಲ್ಪಟ್ಟಂಥ ಈ ಒಂದು ಕಾರ್ಯಕ್ರಮವಾಗಿರ್ತದೆ. ಬಹಳಷ್ಟು ವಿಷಯಗಳನ್ನು ಇದರಿಂದ ನಮಗೆ ಕಲಿಯಲಿಕ್ಕೆ ಸಾಧ್ಯವಾಗ್ತಾಯಿದೆ. ಒಂದು ಯೇಸು ಕ್ರಿಸ್ತನ ಪ್ರಾರಂಭದ ಜೀವಿತದಿಂದ ಹಿಡಿದು ಆತನ ಮರಣ ಪುನರುತ್ಥಾನದ ಕಲಿವಿಕೆ ಈ ಒಂದು ಭಾಗದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ಇವತ್ತಿನ ಸಂಚಿಕೆಯಾಗಿ ನಮ್ಮ ಕಲಿವಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು ಕಾನಾ ಊರಿನ ಮೊದಲ ಅದ್ಭುತ ಯೇಸು ಸ್ವಾಮಿ ಮಾಡಿ ಅದರಲ್ಲಿ ಅನೇಕ ವಿಷಯಗಳನ್ನು ಕೌಟುಂಬಿಕ ಜೀವಿತಕ್ಕೆ ದೇವಸೇವಕರು ಹೇಳಿಕೊಟ್ರು. ಅದರ ನಂತರವಾಗಿ ಆತನು ಕಫೆರ್ನೌಮಿಗೆ ಬಂದಿರ್ತಾನೆ. ನಮ್ಮದಲ್ಲಿ ದೇವಸೇವಕರಾದ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಾನಾ ಊರಿನ ಒಂದು ಮೊದಲ ಅದ್ಭುತವನ್ನು ಯೇಸು ಸ್ವಾಮಿ ಮಾಡಿದ ನಂತರ ದೇವರ ವಾಕ್ಯದಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೆವು ಆತನ ಕಫೆರ್ನೌಮಿಗೆ ಹೋದನೆಂಬುದಾಗಿ. ಅದ ನಂತರ ಆತನ ಸೇವಾ ಒಂದು ಜೀವಿತವನ್ನು ನಮಗೆ ಹೇಳ್ಬೋದಾ? ನಾವು ಈಗಾಗಲೇ ಯೇಸು ಕ್ರಿಸ್ತನ ಯೂದಾಯದ ಸೇವೆಯನ್ನು ಮುಗಿಸಿ, ಪ್ರಾರಂಭದ ಯೂದಾಯದ ಸೇವೆಯನ್ನು ಮುಗಿಸಿ, ಪ್ರಾರಂಭದ ಗಲೀಲಾಯ ಸೇವೆ, ಅಲ್ಲಿ ಯೇಸು ಕ್ರಿಸ್ತನ ಹೆಚ್ಚು ಕಾರ್ಯಗಳನ್ನು ಮಾಡಲಿಲ್ಲ. ಒಂದು ಅದ್ಭುತ, ಪ್ರಾರಂಭದ ಅದ್ಭುತ ಗಲೀಲಾಯದ ಕಾನಾ ಊರಿನ ಮದುವೆ. ಆ ಮದುವೆಯನ್ನು ಮುಗಿಸಿ ನಾವು ಅದರ 12ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ತನ್ನ ತಾಯಿ, ತನ್ನ ಸಹೋದರರು ಮತ್ತು ತನ್ನ ಶಿಷ್ಯರೊಂದಿಗೆ ಆತನು ಘಟ್ಟ ಹಿಡಿದು ಕಫರ್ನಹೂಮಿಗೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯೇಸು ಕ್ರಿಸ್ತನ ಗಲೀಲಾಯದ ಸೇವೆಯನ್ನು ಕಲಿಯುವಾಗ ಯೇಸು ಕ್ರಿಸ್ತನು ಕಫರ್ನಹೂಮನ್ನು ಕೇಂದ್ರವಾಗಿಟ್ಟುಕೊಂಡು ಸೇವೆಯನ್ನು ಮಾಡುತ್ತಿರುವುದಾಗಿ ನಾವು ನೋಡ್ತೇವೆ. ಆ್ಯಕ್ಚುಲಿ ಯೇಸು ಕ್ರಿಸ್ತನು ನಜರೇತನ್ನು ಕೇಂದ್ರವಾಗಿಟ್ಟುಕೊಂಡು, ಯಾಕಂದರೆ ತನ್ನ ಹುಟ್ಟಿದ ಊರು, ಅದನ್ನು ಕೇಂದ್ರವಾಗಿಟ್ಟುಕೊಂಡು ಸೇವೆ ಮಾಡಬೇಕು ಎಂಬುದಾಗಿ ಬಯಸಿದ. ಆದರೆ ನಜರೇತನ ಸಭಾಮಂದಿರದಲ್ಲಿ ಯೇಸು ಕ್ರಿಸ್ತನು ಸಂದೇಶ ಕೊಟ್ಟಾಗ ಅವರು ಆತನನ್ನು ಒಪ್ಪಿಕೊಳ್ಳದೇ ಇದ್ದದ್ದರಿಂದ ಯೇಸು ಕ್ರಿಸ್ತನು ಅಲ್ಲಿಂದ ತಾನು ಕಫರ್ನಹೂಮಿಗೆ ತನ್ನ ಸ್ಥಳವನ್ನು ಬದಲಾಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ಪೇತ್ರನ ಮನೆ ಕಫರ್ನಹೂಮಿನಲ್ಲಿ ಇದ್ದದ್ದರಿಂದ ಆ ಮನೆಯನ್ನು ಯೇಸು ಕ್ರಿಸ್ತನು ಕೇಂದ್ರವಾಗಿಟ್ಟುಕೊಂಡು ಸೇವೆಯನ್ನು ನಡೆಸಿದ್ದಾಗಿ ನಾವು ನೋಡುತ್ತೇವೆ. ಆದರೆ ಅದು ಯೇಸು ಕ್ರಿಸ್ತನು ಇನ್ನು ಗಲೀಲಾಯದ ಸೇವೆಯ ಸಮಯದಲ್ಲಿ ಮಾಡುವಂಥದ್ದು. ಅದಕ್ಕಿಂತ ಒಂದು ಮುಂಚಿತವಾಗಿ ಒಂದು ವಿಸಿಟಿಂಗ್ ಎಂಬುದಾಗಿ ನಾವು ನೋಡ್ಬೋದು. ಯೇಸು ಕ್ರಿಸ್ತನು ಜಸ್ಟ್ ಕಫರ್ನಹೂಮಿಗೆ ಬಂದು ಅಲ್ಲಿ ಕೆಲ ಕಾಲ ಇದ್ದನು ಎಂಬುದಾಗಿ, ಅಲ್ಲಿ ಏನೇನು ಸೇವೆ ಮಾಡಿದನು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಕಫರ್ನಹೂಮನ್ನು ವಿಸಿಟ್ ಮಾಡಲಿಕ್ಕೆ ಇರ್ಬೋದು. ಕೆಲವು ದಿವಸಗಳ ಕಾಲ ತನ್ನ 5 ಮಂದಿ ಶಿಷ್ಯರೊಟ್ಟಿಗೆ ಯೇಸು ಕ್ರಿಸ್ತನು ಅಲ್ಲಿ ಇರ್ತಾ ಇದ್ದಾನೆ. ಇದು ಒಂದು ವೇಳೆ AD 29ರಲ್ಲಿ ಈ ಘಟನೆ ನಡೆಯುತ್ತಿರುವುದು. ಯಾಕಂದರೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ಕೆಲವು ತಿಂಗಳೊಳಗೆ ನಡೆಯುವಂಥ ಘಟನೆ. ವೇದ ಪಂಡಿತರ ಅಭಿಪ್ರಾಯದ ಪ್ರಕಾರ ಈ ಕಾಲಘಟ್ಟಗಳಲ್ಲಿ ಯೇಸು ಕ್ರಿಸ್ತನ ಸಹೋದರಿಯರು ಎಲ್ಲ ಮದುವೆ ಆಗಿರ್ಬೋದು. ಒಂದು ವೇಳೆ ಅಲ್ಲೇ ನಜರೇತಿನ ಪ್ರಾಂತ್ಯ ಪ್ರದೇಶಗಳೆಲ್ಲ ಅವರು ಮದುವೆ ಮಾಡಿಸಿಕೊಂಡಿರ್ಬೋದು. ಅವರ ಸಹೋದರರು ಕೆಲವರಿಗೆಲ್ಲ ಮದುವೆ ಆಗಿರಲಿಕ್ಕೆ ಸಾಧ್ಯತೆಗಳಿದೆ. ಏನೇ ಇರಲಿ, ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಕೆಲವು ಕಾಲ ಇದ್ದು ಅನಂತರ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ತಿರುಗಿ ಬರ್ತಾ ಇದ್ದಾನೆ. ಬಹಳಷ್ಟು ಕಿಲೋಮೀಟ್ರ್, 70 ಕಿಲೋಮೀಟರ್ಗಳು ನಡೆದು ಆತನು ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯದ 13ನೇ ವಚನದಿಂದ ನೋಡುವಾಗ ನಾವಲ್ಲಿ ಕಾಣುತ್ತೇವೆ. 13ನೇ ವಾಕ್ಯವನ್ನು ಜಸ್ಟ್ ಓದೋಣ. ಆಗ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು ಕೂತಿರುವ ಚಿನಿವಾರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತೆಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡ್ರಿ ಎಂದು ಹೇಳಿದನು. ಈಗ ಯೇಸು ಕ್ರಿಸ್ತನು ಪಸ್ಕ ಹಬ್ಬವನ್ನು ಆಚರಣೆ ಮಾಡುವುದಕ್ಕಾಗಿ ಆತನು ಯೆರೂಸಲೇಮಿಗೆ ತಿರುಗಿ ಹೋಗ್ತಾ ಇದ್ದಾನೆ. ಈ ಭಾಗ ನಾವು ಸರಿಯಾಗಿ ಕಲಿಯುವುದಾದರೆ ಯೇಸು ಕ್ರಿಸ್ತನು ತನ್ನ ಸೇವೆಯ ಪ್ರಾರಂಭದ ಕಾಲದಲ್ಲೂ ತನ್ನ ಸೇವೆಯ ಕೊನೆಯ ಸಮಯದಲ್ಲೂ 2 ಸಾರಿ ದೇವಾಲಯವನ್ನು ಶುದ್ಧೀಕರಣ ಮಾಡಿದ್ದಾಗಿ ನಾವು ಸುವಾರ್ತೆಗಳಲ್ಲಿ ಕಲಿತೇವೆ. ಅಂದರೆ ಒಂದು ಸರ್ತಿ ಅಲ್ಲವಾ? ಅಲ್ಲ, 2 ಸಾರಿ ಯೇಸು ಕ್ರಿಸ್ತನು ದೇವಾಲಯ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಒಂದು ತನ್ನ ಸೇವೆಯ ಪ್ರಾರಂಭದಲ್ಲಿ, ಅಂದರೆ ತನ್ನ ಯೂದಾಯದ ಸೇವೆಯ ಪ್ರಾರಂಭದ ಸಮಯದಲ್ಲಿ. ಇನ್ನು ಯೇಸು ಕ್ರಿಸ್ತನ ಕೊನೆಯ ವರ್ಷದ ಶ್ರಮೆಯ ವರ್ಷದ ಕೊನೆಯ ಸಮಯದಲ್ಲಿ ತಾನು ಯೂದಾಯದಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆತನು ದೇವಾಲಯ ಶುದ್ಧೀಕರಣ ನಡೆಸ್ತಾ ಇದ್ದಾನೆ. ಅದು ಯೇಸು ಕ್ರಿಸ್ತನ ಕೊನೆಯ ವಾರದ ಆ ಕಲಿಕೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅದರಿಂದ 2 ಘಟನೆಗಳಿದೆ ಎಂಬುದು ನಾವು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಯೇಸು ಕ್ರಿಸ್ತನು ಈ ಸಂದರ್ಭದಲ್ಲಿ ಹೇಳಿದಂಥ ಮಾತು, ಈ ಆಲಯವನ್ನು ಕೆಡವಿ ನಾನು 3 ದಿವಸದೊಳಗೆ ಹೊಸದನ್ನು ಕಟ್ಟುತ್ತೇನೆ ಎಂಬುದಾಗಿ, ಅದು ದೇವದೂಷಣೆಯಾಗಿ
ಅವರು ಪರಿಗಣಿಸ್ತಾ ಇದ್ದಾರೆ. ಯಾಕಂದರೆ 46 ವರ್ಷಗಳಿಂದ ಹೆರೋದನು ನಮಗೆ ಕಟ್ಟಿಕೊಟ್ಟ ದೇವಾಲಯವನ್ನು ಆತನು ಕೆಡವಿ ಆತನು ಬೇರೆ ದೇವಾಲಯವನ್ನು ಕಟ್ಟುತ್ತಾನೆ ಎಂಬುವಂಥದ್ದು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂಥ ಒಂದು ವಿಷಯವಾಗಿತ್ತು. ಯೇಸುಸ್ವಾಮಿ ಹೇಳಿದು ತನ್ನ ಶರೀರವೆಂಬ ಈ ಆಲಯವನ್ನು ಕಡವಿ 3ನೇ ದಿವಸ ತಾನು ಪುನರುತ್ಥಾನಗೊಳ್ಳುತ್ತೇನೆ ಎಂಬ ಆತ್ಮಿಕ ಸತ್ಯ ಯೇಸು ಕ್ರಿಸ್ತನು ಹೇಳಿದ. ಆದರೆ ಅದು ಯಹೂದರು ಗ್ರಹಿಸಿಕೊಳ್ಳಿಲ್ಲ. ಆದ್ದರಿಂದ ಅವರು ಅವರ ಧಾರ್ಮಿಕ ಮತ್ತು ಅವರು ಅತಿ ಹೆಚ್ಚು ಗೌರವಿಸಿದಂತಹ ಅವರ ಅಭಿಮಾನವಾದಂತಹ ದೇವಾಲಯವನ್ನು ಕೆಡವುತ್ತಾನೆ ಎಂಬುದಾಗಿ ಹೇಳಿದಾಗ ಅದು ಅವರ ಒಂದು ಧಾರ್ಮಿಕ ಅದು ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಒಂದು ಸಂಗತಿ ಆದ್ದರಿಂದ ಅವರು ಅದನ್ನೊಂದು ದೇವದೂಷಣೆಯಾಗಿ ಪರಿಗಣಿಸ್ತಾ ಇದ್ದಾರೆ. ಅದು ಈ ಸಂದರ್ಭದಲ್ಲಿ ನಡೆಯುತ್ತಿರುವುದಾಗಿ ನಾವು ನೋಡ್ತೇವೆ. ಈಗ ಯೋಹಾನನ ಸುವಾರ್ತೆ ಪಸ್ಕ ಹಬ್ಬಗಳನ್ನು ವಿವರಿಸ್ತಾ ಇದೆ. ನಾನು ಹೇಳಿದೆ 3.5 ವರ್ಷಗಳ ಯೇಸು ಕ್ರಿಸ್ತನ ಸೇವೆ ಹೇಗೆ ಎಂಬುದಾಗಿ, 3.5 ವರ್ಷ ಹೇಗೆ ಲೆಕ್ಕ ಹಾಕಬಹುದು ಎಂಬುದು ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಈ ಪಸ್ಕ ಹಬ್ಬಕ್ಕೆ ಕೊಡುವ ಭೇಟಿಯಿಂದ 4 ಪಸ್ಕ ಹಬ್ಬಗಳನ್ನು ನಾವು ಯೋಹಾನನ ಸುವಾರ್ತೆಯಲ್ಲಿ ಕಾಣುವುದರಿಂದ ಆತನ ಸೇವಾ ಕಾಲ 3.5 ವರ್ಷ ಅಂತ ನಮಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇ ಪಸ್ಕ ಸೇವೆಗೆ ಇಳಿದ ತಕ್ಷಣ ಉಂಟಾದ ಮೊದಲನೇ ಪಸ್ಕ ಹಬ್ಬವಾಗಿದೆ ಇಲ್ಲಿ ಯೇಸು ಕ್ರಿಸ್ತನು ಹೋಗುವಂಥದ್ದು. ಸಾಧಾರಣವಾಗಿ ಇಸ್ರಾಯೇಲರ ನೀಸಾನ್ ತಿಂಗಳಿನ 14ನೇ ತಾರೀಕಿನಂದು ಪಸ್ಕದ ಹಬ್ಬ ನಡೆಯುವಂಥದ್ದಾಗಿದೆ. 14ನೇ ತಾರೀಕು ಪಸ್ಕ ಹಬ್ಬ, 15ನೇ ತಾರೀಕು ಹುಳಿಯಿಲ್ಲದ ರೊಟ್ಟಿ ಹಬ್ಬ. ಹುಳಿಯಿಲ್ಲದ ರೊಟ್ಟಿ ಹಬ್ಬ ಒಂದು ವಾರ, ಅಂದರೆ 14ನೇ ತಾರೀಕು ಪಸ್ಕ ಹಬ್ಬ, 15ರಿಂದ 21ನೇ ತಾರೀಕಿನ ತನಕ ಹುಳಿಯಿಲ್ಲದ ರೊಟ್ಟಿ ಹಬ್ಬ. ಇದು ಮುಗಿದ ಮೇಲೆ 17ನೇ ತಾರೀಕು ಮೊದಲ ಸಿವುಡಿನ ಹಬ್ಬ ಎಂತ, ಪ್ರಥಮ ಫಲದ ಸಿವುಡಿನ ಹಬ್ಬ ಅಂತೇಳಿ. ಹೀಗೆ 3 ಹಬ್ಬ ಒಂದರ ಹಿಂದೆ ಒಂದಾಗಿ 14ರಂದು ನೀಸಾನ್ ತಿಂಗಳ 14ನೇ ತಾರೀಕು ಪಸ್ಕ ಹಬ್ಬ, 15ರಿಂದ 21ರವರೆಗೆ ಹುಳಿಯಿಲ್ಲದ ರೊಟ್ಟಿ ಹಬ್ಬ, ಆಮೇಲೆ ಇದರ ಮಧ್ಯದಲ್ಲಿ 17ನೇ ತಾರೀಕು ಈ ಮೊದಲ ಸಿವುಡಿನ ಹಬ್ಬ. ಹೀಗೆ 3 ಹಬ್ಬ ಒಂದರ ಹಿಂದೆ ಒಂದಾಗಿ ಬರುವಂಥದ್ದಾಗಿದೆ. ಈ ಹಬ್ಬದ ಸಮಯದಲ್ಲಿ ಯೆರೂಸಲೇಮ್ ಪ್ರಾಂತ್ಯ ಪ್ರದೇಶ ದೇವಾಲಯದ ಸುತ್ತಮುತ್ತಲೆಲ್ಲ ಬಹಳ ಜನಜಂಜನೆಯಿಂದ ಕೂಡಿದಂತಹ ಸಮಯ. ಜನರು ಮಾತ್ರವಲ್ಲ, ಇವರು ಹಬ್ಬಕ್ಕಾಗಿ ಬರುವಾಗ ತೆಗೆದುಕೊಂಡು ಬಂದ ಕುರಿ ದನಗಳು ಮತ್ತು ಅನೇಕ ರಾಜ್ಯಗಳಲ್ಲಿ ಚದರಿದಂಥ ಯಹೂದ್ಯರು ಬಂದು ಹಣ ವಿನಿಮಯ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಅವತ್ತು ರೋಮಿನ ಆಡಳಿತದಲ್ಲಿ ವಿವಿಧ ಕಡೆಗಳಲ್ಲಿ ವಿವಿಧ ನಾಣ್ಯಗಳು ಚಾಲ್ತಿಯಲ್ಲಿತ್ತು. ಯೆರೂಸಲೇಮಿನಲ್ಲಿ ಅವರಿಗೆ ವಹಿವಾಟು ಮಾಡಬೇಕಾದ್ರೆ ಇಲ್ಲಿನ ಹಣವನ್ನು ವಿನಿಮಯ ಮಾಡಿಕೊಳ್ಬೇಕು. ಅದೇ ಮಾರುವವರ ಕೊಂಡುಕೊಳ್ಳುವವರ ಜಿನಿವಾರರ ಮೇಜುಗಳನ್ನು ಆತನ ಕೆಡವಿನೆಂಬುದಾಗಿ ಹಣ ವಿನಿಮಯ ಒಂದು ಕಡೆಯಲ್ಲಿ ನಡೀತಾ ಇತ್ತು. ಮತ್ತು ಶ್ರೀಮಂತರಾದವರೆಲ್ಲ ದನ ಕುರಿಗಳನ್ನು ತಂದಿದ್ದಾರೆ ಯಜ್ಞಕ್ಕಾಗಿ. ಅದು ಮಹಾಯಾಜಕನು ಪರೀಕ್ಷಿಸಿ ಅದರಲ್ಲಿ ದೋಷಗಳಿದ್ದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ದೋಷವಿಲ್ಲದನ್ನು ಅಲ್ಲೇ ಸಿಗ್ತದೆ, ಅದು ಕೊಂಡುಕೊಳ್ಬೇಕು. ಆಮೇಲೆ ಬಡವರ ಸೆಕ್ಷನ್ನಲ್ಲಿ ಎಲ್ಲ ಪಾರಿವಾಳಗಳು ಮತ್ತು ಬೆಳವಣಿಗೆಗಳು ಅವುಗಳನ್ನು ಮಾರಾಟ ಮಾಡುವ ಸ್ಥಳ. ಹೀಗೆ ದೇವಾಲಯದ ಸುತ್ತಮುತ್ತಲೆಲ್ಲ ಆ ಹಬ್ಬದ ಸಮಯದಲ್ಲಿ ದೊಡ್ಡ ಜಾತ್ರೆ, ಅಂದರೆ ವ್ಯವಹಾರ ಕೇಂದ್ರವಾಗಿ ಅದು ಮಾರ್ಪಡ್ತಾ ಇತ್ತು. ಇವತ್ತು ನಾವು ಯಾವುದಾದ್ರೂ ಹಬ್ಬಗಳೆಲ್ಲ ಬಂದರೆ ಅಲ್ಲಿ ನಡೆಯುವುದೇನು? ವ್ಯಾಪಾರಗಳೇ ನಡೆಯುವುದು ಅಲ್ವ. ಒಂದು ಹಬ್ಬ ಜಾತ್ರೆ ಅಥವಾ ಅದು ಯಾವುದೇ ಧರ್ಮದಲ್ಲಾಗಲಿ ಅಲ್ಲಿ ಹೆಚ್ಚು ನಡೆಯುವುದು ಯಾವುದು? ವ್ಯಾಪಾರ ವಹಿವಾಟೇ ನಡೆಯುವುದು. ಜನ ವ್ಯಾಪಾರ ಮಾಡಲಿಕ್ಕೇ ಬರುವುದು ಅಲ್ಲಿ ಅಲ್ವಾ. ಆ ಜಾತ್ರೆಯ ಹಬ್ಬದ ಹೆಸರಿನಲ್ಲಿ ಅಲ್ಲಿ ನಡೆಯುವಂಥದ್ದು ವ್ಯವಹಾರಗಳೇ. ಯೆರೂಸಲೇಮಿನಲ್ಲೂ ಅದೇ ರೀತಿ ದೊಡ್ಡ ವ್ಯವಹಾರ ನಡೆಯುವಂತಹ ಒಂದು ಸಮಯವಾಗಿತ್ತು ನೀಸಾನ್ ತಿಂಗಳ 14ನೇ ತಾರೀಕಿನಿಂದ 21ನೇ ತಾರೀಕಿನ ತನಕ. ಪಾಸ್ಟ್ ಇದರ ನಡುವೆ ಈಗ ಆ ಆಲಯದಲ್ಲಿ ಆರಾಧನೆಗಳು ನಡೀತಿತ್ತ ಇಲ್ವಾ? ಆರಾಧನೆ ಯಜ್ಞ ಹೋಮಗಳೆಲ್ಲ ನಡೆಯುತ್ತಾ ಇತ್ತು. ಅದೊಂದು ಭಾಗದಲ್ಲಿ ನಡೆಯುತ್ತದೆ. ಆದರೆ ಇನ್ನೊಂದು ಭಾಗದಲ್ಲಿ ಮುಖ್ಯವಾಗಿ ವ್ಯವಹಾರ ನಡೀತಾ ಇತ್ತು. ನಾವು ದೇವಾಲಯದ ಕುರಿತಾಗಿ ಕಲಿಯುವುದಾದರೆ ಇದು ಹೆರೋದನಿಂದ ಕಟ್ಟಲ್ಪಟ್ಟ ದೇವಾಲಯ. ಅಂದರೆ 46 ವರ್ಷ ಹಿಡಿದು ಹೆರೋದನು ಯಹೂದ್ಯರನ್ನು ಸಂತೃಪ್ತಿಪಡಿಸಲಿಕ್ಕೆ, ಅವರ ಪ್ರೀತಿ ಸಂಪಾದಿಸುವುದಕ್ಕಾಗಿ ಕಟ್ಟಿಕೊಟ್ಟ ದೇವಾಲಯ. ಈ ದೇವಾಲಯವನ್ನು ನಾವು ಕಲಿಯುವುದಾದರೆ ಸೊಲೊಮೋನನ ದೇವಾಲಯದಲ್ಲಿ ಎಲ್ಲ ದೇವಾಲಯಕ್ಕೂ ಯಹೂದ್ಯರ ದೇವಾಲಯಗಳಿಗೆ 3 ಭಾಗಗಳಿದೆ. ಕೋರ್ಟ್ಯಾರ್ಡ್ ಮತ್ತು ಹೋಲಿ ಪ್ಲೇಸ್ ಮತ್ತು ಮೋಸ್ಟ್ ಹೋಲಿ ಪ್ಲೇಸ್ ಎಂಬುದಾಗಿ 3 ಭಾಗಗಳು ಇದೆ. ಈ ಕೋರ್ಟ್ಯಾರ್ಡ್ನಲ್ಲಿ ವಿವಿಧ ಕೋರ್ಟ್ಯಾರ್ಡ್ಗಳಿದೆ, ಅಂದರೆ ವಿವಿಧ ಅಂಗಳಗಳಿದೆ. ಅಂದರೆ ಒಂದನೇದಾಗಿ ಯಹೂದ್ಯರ ಅಂಗಳ ಇದೆ, ಆಮೇಲೆ ಯಾಜಕರ ಅಂಗಳ ಇದೆ. ಯಾಜಕರ ಅಂಗಳದಲ್ಲಿ ಅವರು ಬಟ್ಟೆಗಳನ್ನು ಬದಲಾಯಿಸುವಂಥದ್ದು, ಅವರು ಯಾಜಕರು ಮಾತ್ರ ಇರುವಂತಹ ಅಂಗಳ. ಮತ್ತು ಸ್ತ್ರೀಯರ ಅಂಗಳ ಇದೆ, ಸ್ತ್ರೀಯರ ಅಂಗಳ. ಆಮೇಲೆ ದ ಕೋರ್ಟ್ಯಾರ್ಡ್ ಆಫ್ ಜೆಂಟೈಲ್ಸ್ ಎಂಬುದಾಗಿ ಜನಾಂಗಗಳ ಅಂಗಳ ಇದೆ. ಹಾಗೆ 4 ಅಂಗಳಗಳಲ್ಲಿದೆ
ಅವರಿಗೆ ಸಪ್ರೇಟ್ ಆಗಿ ವಿಭಾಗಿಸಿ ಕೊಟ್ಟಲಾಗಿದೆ. ಈಗ ಅನ್ಯರ ಅಂಗಳ ಅಂತ ಹೇಳಿದರೆ ಅಲ್ಲಿ ಯಹೂದ್ಯರೇತರ ವ್ಯಕ್ತಿಗಳು ಬಂದು ನಿಲ್ಲುವಂಥದ್ದು ದೇವಾರಾಧನೆಗಾಗಿ. ಅಂದ್ರೆ ಅಲ್ಲಿ ದೇವಾಲಯದಲ್ಲಿ ಅನ್ಯರು ಬರುವಂತ ಅವಕಾಶ ಮಾಡಿಕೊಡಲಾಗಿತ್ತ ಇತ್ತು. ಯಾಕಂದ್ರೆ ಶಲೋಮೋನ್ನ ಮೊದಲು ಕಟ್ಟಿದ ದೇವಾಲಯದಲ್ಲಿ ಶಲೋಮೋನ್ನ ಪ್ರಾರ್ಥನೆಯನ್ನೇ ನಾವು ಗಮನಿಸಿದರೆ, ಈ ಲೋಕದ ಸಕಲ ಜನರು ನಿನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ನೀನು ಪರಲೋಕದಿಂದ ಅವರಿಗೆ ಉತ್ತರವನ್ನು ಕೊಡಬೇಕು. ಆ್ಯಕ್ಚುಲಿ ಈ ದೇವಾಲಯ ಕಟ್ಟಿದ್ದು ಆತಕ್ಕೆ ದೇವರು ಅನ್ಯರಿಗಾಗಿಯೇ ಇತ್ತು. ಇದು ಯಹೂದ್ಯರ ಯಜ್ಞ ಹೋಮ ಅವರ ಪಾಪ ಪರಿಹಾರದ ಕರ್ಮಗಳಿಗೋಸ್ಕರ ಮಾತ್ರ ಆಗಿರಲಿಲ್ಲ. ಇದರ ಮುಖ್ಯ ಉದ್ದೇಶ ಅನ್ಯರನ್ನು ಉದ್ದೇಶಿಸಿ ಆಗಿತ್ತು. ಅದಕ್ಕೆ ನಾವು ಓದ್ತಾ ಇದ್ದೇವೆ ಕೀರ್ತನೆಯಲ್ಲಿ, ನನ್ನ ಆಲಯ, ನಾವು ಬೈಬಲ್ನಲ್ಲಿ ಓದ್ತೇವೆ, ನನ್ನ ಆಲಯ ಸರ್ವ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂಬುದಾಗಿ. ಇದು ಕೇವಲ ಯಹೂದ್ಯನಿಗೆ ಮಾತ್ರ ಅಲ್ಲ. ಯಹೂದ ತಿಳ್ಕೊಂಡದೇನು, ಇದು ನಮಗೆ ಮಾತ್ರ ಸಂಬಂಧಪಟ್ಟದೆಂಬುದಾಗಿ. ಆ್ಯಕ್ಚುಲಿ ಚರ್ಚ್, ಇವತ್ತಿನ ಚರ್ಚ್ ನಮಗೆ ಆರಾಧನೆಗಾಗಿ ಕೂಡಿಕೊಳ್ಳುವ ಸ್ಥಳ ಮಾತ್ರವಲ್ಲ, ಅದು ಎಲ್ಲ ಅನ್ಯರಿಗಾಗಿರುವಂತಹ ಸ್ಥಳ. ಅವರು ಬಂದು ಪ್ರಾರ್ಥನೆ ಮಾಡಿ ದೇವರನ್ನು ಕಂಡುಕೊಳ್ಳುವುದಕ್ಕೂ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳುವಂತಹ ಸ್ಥಳವಾಗಿ ಅದನ್ನು ಮಾರ್ಪಡಬೇಕು. ಆದರೆ ಇಂದು ಅಂದು ನಾವು ಅದನ್ನು ನಮ್ಮದಾಗಿ ಏನು ಮಾಡಿದ್ದೇವೆ, ಬೌಂಡ್ರಿ ಹಾಕಿ ಯಾರು ಅನ್ಯರು ಒಳಗೆ ಬರದ ಹಾಗೆ ಇದು ನಮ್ಮ ವ್ಯವಹಾರಗಳು ನಡೆಯುವ ಸ್ಥಳವಾಗಿ. ಅದೇ ಸ್ವಾಮಿ ಹೇಳ್ತಾ ಇದ್ದೇನೆ, ನನ್ನ ಆಲಯ ಸಕಲ ಜನಾಂಗಗಳಿಗೆ ಪ್ರಾರ್ಥನೆಯಲ್ಲಿ ಇರಿಸಿಕೊಳ್ಳಬೇಕು. ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಅಥವಾ ಸಂತೆಯಾಗಿ ಮಾಡಿದ್ದೀರಿ ಎಂಬುದಾಗಿ. ಅಂದರೆ ಅವರ ಕಾರ್ಯಗಳಿಗೋಸ್ಕರ ಅದನ್ನು, ಅವರ ಆಶೀರ್ವಾದಕ್ಕೋಸ್ಕರ ಮಾತ್ರ ಅದನ್ನು ಬೇರ್ಪಡಿಸಿ ಇಟ್ಟಂತಹ ಒಂದು ಕಾಲಘಟ್ಟವಾಗಿತ್ತು. ನಾನು ಹೇಳ್ತಾ ಬಂದದ್ದು, ಈ ಅನ್ಯರ ಅಂಗಳದಲ್ಲಿ ಅನ್ಯರು ಬರಬೇಕಿತ್ತು. ಆದರೆ ಯಹೂದ್ಯರ ಅನ್ಯರಿಗೆ ಅಷ್ಟು ಪ್ರೋತ್ಸಾಹ ಕೊಡದೇ ಇದ್ದದ್ದರಿಂದ ಈ ಅನ್ಯರ ಅಂಗಳ ಯಾವಾಗಲೂ ಖಾಲಿ ಬೀಳ್ತಾ ಇತ್ತು, ಅಲ್ಲಿ ಯಾರು ಬರ್ತಿರಲಿಲ್ಲ. ಅದನ್ನು ಇವರು ವ್ಯಾಪಾರ ಕೇಂದ್ರವಾಗಿ ಮಾರ್ಪಟ್ಟರು. ಈಗ ದೇವಾಲಯ ಶುದ್ಧೀಕರಣ ಮಾಡಿದ್ರು ಅಂತ ಹೇಳಿದರೆ, ದೇವಾಲಯದ ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳವನ್ನೆಲ್ಲ ದೇವರು ಶುದ್ಧೀಕರಣ ಮಾಡಿದ್ದು. ಯಾವುದು? ಈ ಅನ್ಯರ ಕೋರ್ಟ್ಯಾರ್ಡ್ ಇದೆಯಲ್ಲ, ಕೋರ್ಟ್ಯಾರ್ಡ್ ಆಫ್ ಜೆಂಟೈಲ್ಸ್ ಅಂತ ಹೇಳ್ತಾರೆ, ಅದನ್ನು ದೇವರು ಶುದ್ಧಿ ಮಾಡಿದ್ದು. ಅಲ್ಲಿ ಅವರು ಮೇಜುಗಳನ್ನು ಇಟ್ಟುಕೊಂಡು ಹಣ ವಿನಿಮಯ ಮಾಡುವಂಥದ್ದು, ಮತ್ತು ಕೊಂಡುಕೊಳ್ಳುವವರು ಮಾರುವಲ್ಲ, ಅಲ್ಲಿ ಅವರು ವ್ಯವಹಾರ ಕೇಂದ್ರ ಸಂತೆಯಾಗಿ ಅದನ್ನು ಮಾರ್ಪಡಿಸಿದರು. ಯಾಕಂದರೆ ಯೇಸು ಕ್ರಿಸ್ತನು ಸಣ್ಣ ಪ್ರಾಯದಿಂದಲೇ ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದ. ನಾವು 12ನೇ ವರ್ಷದ ಯೇಸು ಕ್ರಿಸ್ತನ ಚರಿತ್ರೆಯಲ್ಲಿ ಅವನು ಪದ್ಧತಿಯ ಪ್ರಕಾರ ಪ್ರತಿ ವರ್ಷ ದೇವಾಲಯಕ್ಕೆ ಹೋಗ್ತಾ ಇದ್ರು ಅಂತ. ಅದನ್ನು ಸಣ್ಣದಿನಿಂದಲೇ ಯೇಸು ಕ್ರಿಸ್ತನು ಈ ಹಬ್ಬಗಳಿಗೆ ಹೋಗ್ತಾ ಇದ್ದ. ಆವಾಗ ಯಾವತ್ತೂ ಯೇಸು ಕ್ರಿಸ್ತನು ಈ ಕೃತ್ಯಕ್ಕೆ ಮುಂದಾಗಲಿಲ್ಲ. ಸ್ವಾಮಿ ನೆನೆಸಿದ, ನನ್ನ ಸಮಯ ಇನ್ನೂ ಬಂದಿಲ್ಲ, ನನಗೊಂದು ಸಮಯ ಬರ್ತದೆ, ತಂದೆ ನನಗೆ ಅಧಿಕಾರ ಕೊಡುವಂಥ ಒಂದು ಸಮಯ ಬರ್ತದೆ, ಆವಾಗ ನಾನು ಇದನ್ನು ಶುದ್ಧೀಕರಿಸ್ತೇನೆ ಅಂತೇಳಿ ಯೇಸು ಕ್ರಿಸ್ತನು ಇದನ್ನು ಮುಂದಾಗಿ ಮನದಟ್ಟು ಮಾಡಿಕೊಂಡಿದ್ದ. ಈಗ ಯೇಸು ಕ್ರಿಸ್ತನು ಸೇವೆಗಾಗಿ ಬೇರ್ಪಡಿಸಿಕೊಂಡು ತಂದೆಯ ವ್ಯವಹಾರಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಾನು ಅಧಿಕಾರ ಉಳ್ಳವನಾಗಿ ಇಳಿದಾಗ ತನ್ನ ಮೊದಲನೇ ಭೇಟಿಯಲ್ಲೇ ಸ್ವಾಮಿ ಈ ದೇವಾಲಯವನ್ನು ಶುದ್ಧೀಕರಣ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿಂದ ನಾವು ಕಲಿಯತಕ್ಕಂತಹ ಅನೇಕ ಆತ್ಮಿಕ ಪಾಠಗಳಿದೆ. ಅಂದರೆ ಒಂದನೇದಾಗಿ, ಹಳೆ ಒಡಂಬಡಿಕೆಯಲ್ಲಿ ದೇವಾಲಯ ಕಟ್ಟಡಗಳಿಗೆ ಪ್ರಾಧಾನ್ಯತೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ದೇವಾಲಯಗಳು ನಾವೇ ಆಗಿದ್ದೇವೆ. ಕೊರಿಂಥಿ ಪತ್ರಿಕೆಯಲ್ಲಿ ಪೌಲನು 2 ಸಾರಿ ಹೇಳ್ತಾ ಇದ್ದಾನೆ, ನೀವು ದೇವರ ಆಲಯವಂತಲೂ ದೇವರಾತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಾನಂತಲೂ ನೀವು ತಿಳಿಯೋದು, ಈ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸ್ತೇನೆ ಎಂಬುದಾಗಿ. 6ನೇ ಅಧ್ಯಾಯದ 19ನೇ ವಚನದಲ್ಲಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ, ಆದ್ದರಿಂದ ನಿಮ್ಮ ಆಲಯದಲ್ಲಿ ದೇವರ ನಾಮವನ್ನು ಏನು ಮಾಡಿರಿ, ಅಂದರೆ ನಿಮ್ಮ ಶರೀರದಲ್ಲಿ ದೇವರ ನಾಮವನ್ನು ಏನು ಮಾಡಿರಿ, ಮಹಿಮೆ ಪಡಿಸಿರಿ ಎಂಬುದಾಗಿ. ಅಂದರೆ ನೀವೇ ನನಗೆ ಗರ್ಭಗುಡಿ. ದೇವರು ವಾಸ ಮಾಡುವಂಥದ್ದು ಕಟ್ಟಡ ಮಂದಿರಗಳಲ್ಲಿ ಅಲ್ಲ, ದೇವರು ವಾಸ ಮಾಡುವಂಥದ್ದು ಮನುಷ್ಯನ ಹೃದಯಗಳಲ್ಲಿ. ಈ ಶರೀರವೇ ದೇವರಿಗೆ ದೇವಾಲಯವಾಗಿದೆ. ಆದ್ದರಿಂದ ನಮ್ಮ ಶರೀರವನ್ನು ನಾವು ಬೇರೆ ವ್ಯವಹಾರಗಳಿಗಾಗಿ ನಾವು ಬಿಟ್ಟು ಕೊಡಬಾರ್ದು. ಇದರಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸಬೇಕು. ಆದ್ದರಿಂದ ಹಳೆ ಒಡಂಬಡಿಕೆಯ ದೇವಾಲಯ ಹೊಸ ಒಡಂಬಡಿಕೆಯ ನಮ್ಮ ವ್ಯಕ್ತಿಗಳಿಗೆ ಹೋಲಿಕೆಯಾಗಿದೆ, ಹೊಸ ಒಡಂಬಡಿಕೆಯ ಸಭೆಗೂ ಹೋಲಿಕೆಯಾಗಿ ನಮಗೆ ಕಲೀಲಿಕ್ಕೆ ಸಾಧ್ಯ. ಪೌಲನು ತಿಮೋಥೆಯ ಪತ್ರಿಕೆಯಲ್ಲಿ ಬರೆಯುವಂಥದ್ದು ದೇವರ ಸಭೆಯನ್ನು ಒಂದು ಆಲಯಕ್ಕೆ ಹೋಲಿಸಿ ಪೌಲನು ಹೇಳ್ತಾ ಇದ್ದಾನೆ. ಅದರಿಂದ ಹೊಸ ಒಡಂಬಡಿಕೆಯಲ್ಲಿ ದೇವರ ಮಕ್ಕಳಾಗಿ ಕೂಡಿ ಬಂದವರೇ ಆಲಯ. ಅಂದರೆ ಅಲ್ಲಿ ಕಟ್ಟಡಕ್ಕಲ್ಲ ಪ್ರಾಧಾನ್ಯತೆ, ಆ ಅನ್ಯೋನ್ಯತೆಗೆ ಪ್ರಾಧಾನ್ಯತೆ. ಒಂದು ವೇಳೆ 10 ಮಂದಿ ಒಂದು ಮರದ ಕೆಳಗೆ ಕೂತು ಆರಾಧನೆ ಮಾಡಿದ್ರು ಅದು ಒಂದು ಆಲಯ. ಒಂದು ಕಟ್ಟಡದಲ್ಲಿರ್ಬೋದು, ಅಥವಾ ಬೀದಿಯಲ್ಲಿರ್ಬೋದು, ಅಥವಾ ನದಿ ಹೊಳೆ ತೀರದಲ್ಲಿರ್ಬೋದು, ಎಲ್ಲೇ ನಾವು ಕೂಡಿ ಬಂದರೆ ಅದೇ ದೇವರಿಗೆ ಆಲಯ. ಅಲ್ಲಿ ಕಟ್ಟಡಕ್ಕಲ್ಲ ಪ್ರಾಧಾನ್ಯತೆ. ನಮ್ಮನ್ನು ಸೈತಾನ ಏನು ಮಾಡಿದ್ದಾನೆ, ಕಟ್ಟಡಕ್ಕೆ ಪ್ರಾಧಾನ್ಯತೆ ಕೊಟ್ಟು ಬಿಟ್ಟಿದ್ದಾನೆ. ದೇವಾಲಯ ಅಂತೇಳಿ ನಾವು ಕರೆಸಿಕೊಳ್ಬೇಕಾದ್ರೆ ಗಗನ ಚುಂಬಿಗಳಾದಂಥ ಎತ್ತರದ ಕಟ್ಟಡಗಳು, ಕಲ್ಲುಗಳಿಂದ ಸುಂದರವಾಗಿ ಕಟ್ಟಲ್ಪಟ್ಟಂತಹ ಅದನ್ನು ದೇವಾಲಯ ಅಂತ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಅದು ಕಟ್ಟಡ ಮಾತ್ರ, ಅಲ್ಲಿ ದೇವರು ವಾಸ ಮಾಡ್ತಾ ಇಲ್ಲ. ದೇವರು ವಾಸ ಮಾಡುವುದು ನಮ್ಮ ಹೃದಯಗಳಲ್ಲಿ. ಇವತ್ತು ಜನ ಏನು ಮಾಡಿದ್ದಾರೆ, ದೇವರನ್ನು ಅಲ್ಲೇ ಇಟ್ಟುಬಿಟ್ಟು ನಾವು ಬರ್ತೇವೆ ಅಲ್ವಾ. ನಮಗೆ ಅವಶ್ಯಕತೆ ಇರುವಾಗ ನಾವು ಹೋಗಿ ನೋಡಿ ಬರ್ತೇವೆ.
ನಾವು ಹೇಳುವಂಥದ್ದು ನೀನು ಇಲ್ಲಿಗೆ ಬರಬೇಡ, ನೀನು ಅಲ್ಲೇ ಇರು, ನಮಗೆ ಬೇಕಾದನ್ನು ನಾವು ಅಲ್ಲಿ ತಂದು ಕೊಡ್ತೇವೆ ಅಲ್ವಾ. ಹಬ್ಬ ಹರಿದಿನಗಳು ಬರುವಾಗ, ಪ್ರಧಾನ ದಿನಗಳು ಬರುವಾಗ, ಅಥವಾ ನಮಗೆ ಏನಾದರೂ ಒಂದು ಸಮಸ್ಯೆ ಬರುವಾಗ ನಾನು ನಿಮ್ಮನ್ನು ಬಂದು ನೋಡಿ ನಿಮಗೆ ಬೇಕಾದನ್ನು ಕೊಟ್ಬಿಟ್ಟು ನಾವು ಬರ್ತೇವೆ, ನೀವು ನಮ್ಮ ಜೊತೆಯಲ್ಲಿ ಬರಬೇಡ. ಹಾಗೆ ಅಲ್ಲ ದೇವರು. ದೇವರಿಗೆ ನಮ್ಮೊಳಗೆ ವಾಸ ಮಾಡಲಿಕ್ಕೆ ಇಷ್ಟ, ನಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಇಷ್ಟ. ಆದ್ದರಿಂದ ಅಲ್ಲಿ ಕಟ್ಟಡಕ್ಕಲ್ಲ ಇಂಪಾರ್ಟೆನ್ಸ್. ಹಳೆ ಒಡಂಬಡಿಕೆಯಲ್ಲಿ ಕಟ್ಟಡಕ್ಕೆ ಬಹಳ ಪ್ರಾಧಾನ್ಯತೆ ಇತ್ತು. ಯೇಸುಸ್ವಾಮಿ ಹೇಳಿದ ಈ ಆಲಯವನ್ನು ನಾನು ಕೆಡವುತ್ತೇನೆ ಅಂತ ಹೇಳಿದಾಗ ಅವರಿಗೂ ಸಿಟ್ಟು ಬರಲಿಕ್ಕೆ ಕಾರಣವೇನು? ಅವರು ಕಟ್ಟಡಕ್ಕೆ ಇಂಪಾರ್ಟೆನ್ಸ್ ಕೊಟ್ಟದು. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ನಾವೇ ದೇವರ ಆಲಯಗಳಾಗಿದ್ದೇವೆ ಎಂಬುದಾಗಿ. ಅಷ್ಟೇ. ಹಾಗೆ ಅಲ್ಲಿ ಚಿನಿವಾರರು ಮತ್ತು ಮಾರುವವರೆಲ್ಲ ಸೇರಿದಾಗ ಹೇಗೆ ಯೇಸುಸ್ವಾಮಿಯಲ್ಲಿ ಆಲಯವನ್ನು ಶುದ್ಧೀಕರಣ ಮಾಡ್ತಾರೆ? ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ಕೆಳಗೆ ನಾವು ಬರುವಾಗ 15ನೇ ವಚನದಲ್ಲಿ ಆತನ ಹಗ್ಗದಿಂದ ಅಲ್ಲಿ ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವವರ ಜಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲರನ್ನು ದೇವಾಲಯದ ಹೊರಕ್ಕೆ ಅಟ್ಟಿ ಜಿನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಆಗ ನನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದಿರುವ ಮಾತು ಶಿಷ್ಯರ ನೆನಪಿಗೆ ಬಂತು. ನೋಡಿ, ಯೇಸುಕ್ರಿಸ್ತನು ಈ ಜನಾಂಗಗಳ ಅಂಗಳದಲ್ಲಿ ಅವರು ದನಗಳನ್ನು ಕಟ್ಟಿ ಪಾರಿವಾಳವನ್ನು ಮತ್ತು ಏನು ಹಣ ವಿನಿಮಯ ನಡೆಸುತ್ತಿರುವುದನ್ನು ಕಂಡಾಗ ಯೇಸುಕ್ರಿಸ್ತನಿಗೆ ಏನು ಕೋಪ ಬಂತು. ಕೋಪ ಅಂತ ಹೇಳಿದರೆ ಏನು ದೈವಿಕವಾದ ಕೋಪ. ಅದಕ್ಕೆ ಶಿಷ್ಯರು ಹೇಳುವಂತಹ ಶಿಷ್ಯರ ನೆನಪಿಗೆ ಬಂತು, ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂಬುದಾಗಿ ಯೋಹಾನ ಅದನ್ನು ನಮೂದಿಸ್ತಾ ಇದ್ದಾನೆ. ಅಂದರೆ ದೈವಿಕವಾದ ಸಂಗತಿಗಳನ್ನು ದುರುಪಯೋಗಪಡಿಸುವುದನ್ನು ನೋಡಿದಾಗ, ಅಂದರೆ ದೇವರಿಗೆ ಮಹಿಮೆ ಕೊಡಬೇಕಾದ ಸ್ಥಳದಲ್ಲಿ ಅವರು ಅದನ್ನು ತಮ್ಮ ಲಾಭಕ್ಕೋಸ್ಕರ ಅದನ್ನು ಒಂದು ವ್ಯವಹಾರ ಕೇಂದ್ರವಾಗಿ ಮಾಡಿದ್ದನ್ನು ನೋಡಿದಾಗ ಯೇಸುಕ್ರಿಸ್ತನಿಗೆ ಆ ಆಲಯದ ಅಭಿಮಾನ ಆತನ ಬೆಂಕಿಯಂತೆ ದಹಿಸಿ ಈ ಕೃತ್ಯ ಮಾಡುವುದಕ್ಕಾಗಿ ಆತನನ್ನು ಪ್ರೇರೇಪಿಸ್ತಾ ಇದೆ. ಆತನ ಒಂದು ಹಗ್ಗದಿಂದ ಏನು ಕೊರಡೆಯನ್ನು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಅಲ್ಲಿರುವವರನ್ನೆಲ್ಲ ಏನು ಮಾಡಿದನು, ಓಡಿಸ್ತಾ ಇದ್ದಾನೆ. ಆ ರೀತಿ ದೇವಾಲಯವನ್ನು ಯೇಸುಸ್ವಾಮಿ ಶುದ್ಧೀಕರಣ ಮಾಡ್ತಾ ಇದ್ದಾನೆ. ಅಲ್ಲಿಂದ 17ನೇ ವಚನಕ್ಕೆ 18ನೇ ವಚನಕ್ಕೆ ಬರುವಾಗ ಯಹೂದ್ಯರು ಆತನನ್ನು, ನಿನಗೆ ಇದೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸಿ ಎಂದು ಹೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಇದನ್ನು ಎಬ್ಬಿಸುವೆ ಅಂದನು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಈ ಮಾತನ್ನು ಹೇಳಿದನು. ಇಲ್ಲಿ ಯೇಸುಕ್ರಿಸ್ತನು ಇದನ್ನು ಮಾಡಿದಾಗ ಅಧಿಕಾರಿಗಳು, ಅಂದರೆ ಈ ವ್ಯವಹಾರಕ್ಕೆ ನಾಯಕತ್ವವನ್ನು ವಹಿಸುವಂಥವರು ಬಂದು ಯೇಸುಕ್ರಿಸ್ತನಿಗೆ ಪ್ರಶ್ನಿಸ್ತಾರೆ, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ, ಅವರು ಮಾಡೋದು ತಪ್ಪು ಎಂಬುದಾಗಿ ಅವರಿಗೆ ಗೊತ್ತು. ಆದರೆ ಯೇಸುಸ್ವಾಮಿಯನ್ನು ಪ್ರಶ್ನಿಸುವಂಥದ್ದು, ನೀನು ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತಾ ಇದ್ದೀರಿ ಎಂಬುದಾಗಿ. ಆದರೆ ಯೇಸುಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀನು ಈ ಯಾವ ಅಧಿಕಾರದಿಂದ ಇದನ್ನು ಮಾಡ್ತೀವಿ ಎಂಬುದನ್ನು ಸೂಚಕ ಕಾರ್ಯಗಳಿಂದ ಏನು ಮಾಡಬೇಕು, ನಮಗೆ ತೋರಿಸಿಕೊಡಬೇಕು ಅಂತ. ಆವಾಗ ಯೇಸುಸ್ವಾಮಿ ಕೊಡುವಂಥ ದೊಡ್ಡ ಸೂಚಕ ಕಾರ್ಯ ಏನು? ಈ ಆಲಯವನ್ನು ಕೆಡವಿರಿ, ನಾನು 3 ದಿವಸಗಳು ಅದನ್ನು ತಿರುಗಿ ಕಟ್ಟುವೆನೆಂಬುದಾಗಿ. ಆವಾಗ ಅವರು ಹೇಳೋದು, ಹೇರೋದ ನಮಗೆ 46 ವರ್ಷ ಕಷ್ಟಪಟ್ಟು ಕಟ್ಟಿಕೊಟ್ಟದ್ದು, ನೀನು ಮತ್ತೆ 3 ದಿವಸದಿಂದ ಹೇಗೆ ಎಬ್ಬಿಸ್ತೀಯ ಅಂತ ಕೇಳ್ತಾ ಇದ್ದಾನೆ. ಆವಾಗ ಯೇಸುಕ್ರಿಸ್ತನು ಉದ್ದೇಶಿಸಿದ್ದು ಅಲ್ಲಿ ತನ್ನ ದೇಹವೆಂಬ ಆಲಯದ ಕುರಿತಾಗಿತ್ತು. ಇದನ್ನು ನೀವು ಕೆಡವಿದರೆ ನಾನು 3ನೇ ದಿವಸ ಎದ್ದು ಬರ್ತೇನೆ ಅಂತ ಯೇಸುಸ್ವಾಮಿ ಹೇಳಿದ್ದು. ಅದು ಅರ್ಥ ಮಾಡಿಕೊಳ್ಳುವಂತಹ ಆತ್ಮಿಕ ಪ್ರಕಟಣೆ ಅವರಿಗೆ ಇಲ್ಲದೆ ಇರುವುದರಿಂದ ಅವರು ಯೇಸುಸ್ವಾಮಿಯನ್ನು ತಪ್ಪಾಗಿ ಇದನ್ನೊಂದು ದೇವದೂಷಣೆಯಾಗಿ ಅವರು ಪರಿಗಣಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಯೇಸುಕ್ರಿಸ್ತನು ಅಲ್ಲಿಂದ 23ನೇ ವಚನದಲ್ಲಿ, ಆತನು ಪಸ್ಕದ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕರನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯರ ಅಂತರಂಗವನ್ನು ತಿಳಿದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನೋಡ್ರಿ, ಇಲ್ಲಿ ನಾವು ಪ್ರಧಾನವಾಗಿ ಗಮನಿಸಬೇಕಾದಂಥ ಒಂದು ಸಂಗತಿ, ಯೇಸುಕ್ರಿಸ್ತನು ಆ ಜಾತ್ರೆ ದಿನೊಳಗೆ ಇದ್ದಾಗ ಜನರು ಆತನು ಮಾಡಿದ ಸೂಚಕಗಳನ್ನು ನೋಡಿ ಆತನ ಹೆಸರು ನಂಬಿಕೆ ಇಟ್ಟರು. ಅಂದರೆ ಯಾವ ಸೂಚಕ ಕಾರ್ಯಗಳನ್ನು ಅಲ್ಲಿ ಯೇಸುಸ್ವಾಮಿ ಆ ಜಾತ್ರೆಯ ದಿವಸ ಮಾಡಿದನು ಎಂಬುದಾಗಿ ಬರದಿಲ್ಲ. ಆದರೆ ಅನೇಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಯೇಸು ಅಲ್ಲಿ ಮಾಡಿರಬೇಕು. ಇದು ಯೇಸುಕ್ರಿಸ್ತನನ್ನು ನಂಬುವುದಕ್ಕೆ ಒಂದು ಅವಕಾಶವಾಯಿತು.
ನೋಡ್ರಿ, ಜನರು ಯೇಸುಕ್ರಿಸ್ತನನ್ನು ಅರಿಯಬೇಕಾದ್ರೆ, ನಂಬಬೇಕಾದ್ರೆ ಅದ್ಭುತ ಸೂಚಕ ಕಾರ್ಯಗಳು ಅನಿವಾರ್ಯ. ಅದ್ಭುತ ಸೂಚಕ ಕಾರ್ಯಗಳ ಮೂಲಕವೇ ದೇವರು ಏನು ನಿಜ ದೇವರು ಎಂಬುದಾಗಿ ಜನರಿಗೆ ತಿಳಿಲಿಕ್ಕೆ ಸಾಧ್ಯ, ಅಲ್ಲದೆ ಅವರು ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಆದಿಮ ಸಭೆಯ ಬೆಳವಣಿಗೆಯಲ್ಲಿ ಅದ್ಭುತಗಳಿಗೂ ಸೂಚಕ ಕಾರ್ಯಗಳಿಗೂ ಬಹಳ ಇಂಪಾರ್ಟೆನ್ಸ್ ಇತ್ತು, ಇವತ್ತು ಇಂಪಾರ್ಟೆನ್ಸ್ ಇದೆ. ಕಾರಣ ಜನರ ನಂಬಿಕೆಗೆ ನಡೆಸಲ್ಪಡುವಂಥದ್ದಾಗಿದೆ ಅದ್ಭುತಗಳು ಸೂಚಕ ಕಾರ್ಯಗಳು. ಇಲ್ಲಿ ಯೇಸುಕ್ರಿಸ್ತನು ಅನೇಕರು ನಂಬಿದರು, ಇದನ್ನು ಕಂಡರು, ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರ ವಶವಾಗಲಿಲ್ಲ. ಅಂದರೆ ಅದರ ಅರ್ಥ ಎಲ್ಲರಿಗೂ ತನ್ನನ್ನು ಒಪ್ಪಿಸಿಕೊಡಲಿಲ್ಲ ಅಂತ. ಏನು ಅದರ ಆತ್ಮಿಕ ಅರ್ಥ? ದೇವರು ಸರ್ವಜ್ಞಾನಿ ಆದ ದೇವರು, ಅಂತರೇಂದ್ರಿಯಗಳನ್ನು ಮನುಷ್ಯನ ಹೃದಯಗಳನ್ನು ಶೋಧನೆ ಮಾಡುವ ದೇವರು. ಆದ್ದರಿಂದ ಅವರು ಯಾತಕ್ಕೋಸ್ಕರ ಈ ಅದ್ಭುತವನ್ನು ಅನುಭವಿಸ್ತಾ ಇದ್ದಾರೆ, ಯಾತಕ್ಕೋಸ್ಕರ ಅವರು ನನ್ನ ಬಳಿಗೆ ಬರ್ತಾ ಇದ್ದಾರೆ ಎಂಬುದು ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತು. ಯಾಕಂದರೆ ಮನುಷ್ಯನ ಆರಂಭದಿಂದಲೇ ಅಂತ್ಯವನ್ನು ಗೊತ್ತಿರುವ ದೇವರಾಗಿದ್ದಾನೆ. ಆದ್ದರಿಂದ ಎಲ್ಲರ ಕೈಯಲ್ಲಿ ಆತನು ತನ್ನನ್ನು ಒಪ್ಪಿಸಿಕೊಡಲಿಲ್ಲ, ಅಂದರೆ ಎಲ್ಲರಿಗೂ ಆತನು ವಶವಾಗಲಿಲ್ಲ. ಯಾಕೆ? ಅವರ ಮನಸ್ಸು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಈಸಿಯಾಗಿ ಎಲ್ಲರ ಕೈಯಲ್ಲಿ ಒಪ್ಪಿಸಿಕೊಡಲಿಲ್ಲ. ಈಗ ನಾವು ಮನುಷ್ಯನ ಒಂದು ಸ್ವಭಾವ ಏನು? ಯಾರಾದರೂ ಏನಾದರೂ ತೆಗೆದುಕೊಟ್ರೆ ಅಥವಾ ಏನಾದರೂ ನಮ್ಮ ಕುರಿತು ಒಳ್ಳೆಯದಾಗಿ ಹೇಳಿದ್ರೆ ನಾವು ಪಕ್ಕನೆ ಅವರ ವಶವಾಗಿಬಿಡ್ತೇವೆ. ಯಾಕೆ? ನಾವು ಅವರ ಮುಖ ನೋಡಿ, ಅವರ ಮಾತು ಕೇಳಿ ಅವರಿಗೆ ವಶವಾಗ್ತೇವೆ. ಆದರೆ ಯೇಸುಕ್ರಿಸ್ತನು ದೇವರು. ಆದ್ದರಿಂದ ಮನುಷ್ಯನ ಯಾವ ಉದ್ದೇಶದೊಡನೆ ಇದನ್ನು ಹೇಳ್ತಾ ಇದ್ದಾನೆ, ಯಾವ ಉದ್ದೇಶಕ್ಕಾಗಿ ಅವರು ಚರ್ಚೆಗೆ ಬರ್ತಾ ಇದ್ದಾರೆ, ಅವರ ಉದ್ದೇಶ ಏನೆಂಬುದಾಗಿ ಚೆನ್ನಾಗಿ ದೇವರಿಗೆ ಗೊತ್ತಿರುವುದರಿಂದ ಎಲ್ಲರ ಕೈಯಲ್ಲಿ ತನ್ನನ್ನು ಆತನು ಒಪ್ಪಿಸಲಿಲ್ಲ ಅಂತ. ದೇವರು ಎಲ್ಲರ ಕೈಯಲ್ಲಿ ತನ್ನನ್ನು ಒಪ್ಪಿಸುವುದಿಲ್ಲ, ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೃದಯ ಶುದ್ಧಿ ಹಾಗೂ ಪರಮಾರ್ಥತೆಯಿಂದ ಬರುವವರ ಕೈಯಲ್ಲಿ ಮಾತ್ರ ತನ್ನನ್ನು ತಾನು ಒಪ್ಪಿಸಿಕೊಡುವಂಥದ್ದು. ಇವತ್ತು ಯೇಸುವಿನ ನಾಮ ಉಪಯೋಗಿಸಿಕೊಂಡು ಅನೇಕರ ಅದ್ಭುತ ಮಾಡ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ದೇವರು ತನ್ನನ್ನು ಒಪ್ಪಿಸಿ ಕೊಡುವುದಿಲ್ಲ, ತನ್ನನ್ನು ತಾನು ಕೊಡುವುದಿಲ್ಲ. ಅದು ಒಳ್ಳೆಯ ಉದ್ದೇಶದೊಡನೆ ಬರುವವರಿಗೆ ಮಾತ್ರ ತನ್ನನ್ನು ತಾನು ಒಪ್ಪಿಸಿಕೊಡ್ತಾನೆ ಎಂಬ ಸತ್ಯವನ್ನು ನಾವಲ್ಲಿ ಕಲಿಯುವುದಕ್ಕಾಗಿ ಸಾಧ್ಯ. ಫಾಸ್ಟೇ ಇದು ನಂತರವಾಗಿ ಯೇಸು ಸ್ವಾಮಿಯಲ್ಲಿ ಆಲಯವನ್ನು ಶುದ್ಧೀಕರಣ ಮಾಡಿ ಮತ್ತು ಅನೇಕ ಜಾತ್ರೆಯಲ್ಲಿ ಅನೇಕರಿಗೆ ಸೂಚಕ ಕಾರ್ಯಗಳನ್ನು ಮಾಡಿದ ನಂತರ ಆತನು ಎಲ್ಲಿ ಹೋಗ್ತಾನೆ? ಅಲ್ಲಿಂದ ಯೇಸುಕ್ರಿಸ್ತನು ಮುಖ್ಯವಾಗಿ ಯೂದಾಯದ ಸೇವೆ, ಅಂದರೆ ಪ್ರಾರಂಭದ ಯೂದಾಯದ ಸೇವೆಯನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಶಿಷ್ಯರನ್ನು ಮಾಡಿ ಯೋಹಾನಿಂದ ತಾನು ಜನರಿಗೆ ತೋರ್ಪಡಿಸಿಕೊಂಡು ಗಲೀಲಾಯಕ್ಕೆ ಹೋಗಿ ಅಲ್ಲಿಂದ ಕಾನಾ ಮದುವೆಯನ್ನು ಮುಗಿಸಿ ಕಫರ್ನೌಮಿನಲ್ಲಿ ಸ್ವಲ್ಪ ಕಾಲ ಇದ್ದು ಮತ್ತೆ ಯೂದಾಯಕ್ಕೆ ಬಂದ. ಯೂದಾಯದಲ್ಲಿ ಮಾಡುವಂತಹ ಎರಡು ಪ್ರಾಮುಖ್ಯವಾದ ಸಂಗತಿಗಳಲ್ಲಿ ಒಂದನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಅದು ಯೇಸುಕ್ರಿಸ್ತನು ದೇವಾಲಯ ಶುದ್ಧೀಕರಣ ಮಾಡಿದ್ದು. ಜಾತ್ರೆಗೆ, ಪಸ್ಕ ಜಾತ್ರೆಗೆ ಬಂದು ದೇವಾಲಯ ಶುದ್ಧೀಕರಣ ಮತ್ತು ಅನೇಕ ರೋಗಿಗಳನ್ನು ಗುಣಪಡಿಸಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ. ಅದಾದ ಮೇಲೆ ನಾವು ಯೋಹಾನ ಸುವಾರ್ತೆ ಪ್ರಕಾರ ಕಲಿಯುವುದಾದರೆ ಯೇಸುಕ್ರಿಸ್ತನು ಕೆಲವು ದಿವಸಗಳಾದ ಮೇಲೆ ರಾತ್ರಿ ನಿಕೋದಮನು ಎಂಬಂತಹ ಮನುಷ್ಯನು ಯೇಸುಕ್ರಿಸ್ತನ ಬಳಿಗೆ ಬಂದು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಪೂರ್ತಿ ನಿಕೋದಮನೊಟ್ಟಿಗಿರುವ ಸಂಭಾಷಣೆಯನ್ನು ನಾವು ನೋಡ್ತೀವಿ. ಅಂದರೆ ನಿಕೋದಮನು ಎಂಬ ಆ ಹಿರೀ ಸಭೆಯ ಪ್ರಧಾನನನ್ನು ದೇವರು ತನ್ನ ಕಡೆಗೆ ನಡೆಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಯಾಕಂದರೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಬೈಬಲಿನ ಅತಿ ಪ್ರಾಮುಖ್ಯವಾದಂಥ ಒಂದು ಅಧ್ಯಾಯ. 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರ ನಮಗೋಸ್ಕರ ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗಿ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆ ಭಾಗ ನಿಕೋದಮನೊಂದಿಗಿರುವ ಸಂಭಾಷಣೆಯಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ. ಅಂದರೆ ಬೈಬಲಿನ ಕೀ ವರ್ಡ್ ಆಗಿದೆ ಯೋಹಾನ 3:16ನೇ ವಾಕ್ಯ. ಆದ್ದರಿಂದ ನಾವು ಆ ಭಾಗಕ್ಕೆ ಬರಲಿಕ್ಕಿದ್ದೇವೆ. ಅದನ್ನು ವಿವರಿಸಲಿಕ್ಕೆ ಸಮಯ ಕಡಿಮೆ ಇರುವುದರಿಂದ ನಮಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಮಗೆ ನಿಕೋದಮನೊಂದಿಗಿರುವ ಹೊಸದಾಗಿ ಹುಟ್ಟುವುದರ ಕುರಿತಾಗಿರುವ ಅದಕ್ಕಿರುವ ತಡೆಗಳು, ಪ್ರಾಮುಖ್ಯವಾದ ವಿಷಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಮಗೆ ನೋಡೋಣ. ಪ್ರಿಯ ವೀಕ್ಷಕರೇ, ಇವತ್ತು ಇಲ್ಲಿಗೆ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ನಿಕೋದೇಮನ ಒಂದು ಸಂಭಾಷಣೆ, ಸತ್ಯವೇದದ ಪ್ರಾಮುಖ್ಯವಾದ ಅಧ್ಯಾಯ ಅಥವಾ ಕೀ ಅಧ್ಯಾಯ ಎಂಬುದಾಗಿ ಹೇಳ್ಬೋದು, ಅದಕ್ಕೆ ನಾವು ಬರಲಿಕ್ಕಿದ್ದೇವೆ. ನೀವು ಇತರರನ್ನು ಪ್ರೋತ್ಸಾಹಿಸಿರಿ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ. ಈ ಕಾರ್ಯಕ್ರಮ ನೋಡುವಂಥ ಅನೇಕರು ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇಲ್ಲಿ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ತಿಳಿಯಪಡಿಸುತ್ತಿರುವ ದೇವ ಸೇವಕರಿಗೆ ಆಶ್ರಯ ಟಿ ಪರವಾದ ವಂದನೆಗಳು. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ವಂದನೆಗಳು.